ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸರ್ವ ವಿಬುಧೇಭ್ಯಃ ಬುಧವಾರಸ್ಯ ಸುಪ್ರಭಾತಂ. ಬುದ್ಧ್ಯೈ ನವ ಆಯಾಮಂ ಯಚ್ಛಂತಂ ಏತತ್ ಸುಭಾಷಿತಂ ಶ್ರೂಯತಾಂ. ನಷ್ಟಂ ದ್ರವ್ಯಂ ಲಭ್ಯತೆ ಕಷ್ಟಸಾಧ್ಯಂ, ನಷ್ಟಾ ವಿದ್ಯಾ ಲಭ್ಯತೆऽಭ್ಯಾಸಯುಕ್ತ, ನಷ್ಟಾರೋಗ್ಯಂ ಸೂಪಚಾರೈಃ ಸುಸಾಧ್ಯಂ, ನಷ್ಟಾ ವೇಲಾ ಯಾಗತಾ ಸಾಗತೈವ. ಎಲ್ಲರಿಗೂ ಸುಪ್ರಭಾತ. ಸುಂದರವಾದಂತಹ ಈ ಸುಭಾಷಿತ, ಇದರಲ್ಲಿ ಕವಿ ನಮಗೆ ತಿಳಿಸ್ತಾ ಇದ್ದಾನೆ, ನಷ್ಟಂ ದ್ರವ್ಯಂ, ನಮಗೆ ನಾವು ಗಳಿಸಿದಂತಹ ಹಣ ಎಲ್ಲಿಯೋ ಒಂದು ಪ್ರಸಂಗದಲ್ಲಿ ಕಳೆದು ಹೋಯಿತು ಅಂತ ಇಟ್ಟುಕೊಳ್ಳಿ. ಯಾರೋ ಚೋರರು ಅದನ್ನು ಕಸಿದುಕೊಂಡು ಹೋದರು, ಕಳುವಾಯಿತು, ದರೋಡೆಯಾಯಿತು, ಏನೋ ನಾವು ಗಳಿಸಿದಂತಹ ಹಣವೋ ಚಿನ್ನವೋ ಕಳೆಯಿತು. ಲಭ್ಯತೆ ಕಷ್ಟ ಸಾಧ್ಯಂ, ಅದನ್ನು ಮತ್ತೊಮ್ಮೆ ಕಷ್ಟಪಟ್ಟು ಗಳಿಸಬಹುದೇನೋ, ಅದನ್ನು ನಾವು ಮತ್ತೆ ಆ ಶ್ರೀಮಂತಿಕೆಯನ್ನ ಸಂಪತ್ತನ್ನ ಮರಳಿ ಪಡೆಯಬಹುದು. ಇದು ಸಾಧ್ಯತೆ ಇದೆಯೋ ಇಲ್ವೋ? ಇದೆ. ಕದ್ದು ಹೋದಂತಹ ಹಣ ಮತ್ತೊಮ್ಮೆ ಅದೇ ಹಣವಿಲ್ಲದಿದ್ದರೂ ಅಷ್ಟು ಸಂಪತ್ತನ್ನ ಇನ್ನೊಮ್ಮೆ ಗಳಿಸಲಿಕ್ಕಂತೂ ಸಾಧ್ಯತೆ ಇದೆ ಅವಶ್ಯವಾಗಿ. ನಷ್ಟ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ, ಏನೋ ಒಂದನ್ನು ನಾವು ಕಲಿತಿದ್ದೇವೆ ಸಣ್ಣವರಿದ್ದಾಗ, ಮರೆತು ಹೋಗಿದೆ, ನಮ್ಮ ಮಕ್ಕಳಿಗೇನೆ ನಾವು ಅದನ್ನು ಕಲಿಸಬೇಕಾಗಿದೆ ಅಂತ ಇಟ್ಟುಕೊಳ್ಳಿ. ನಾವೇ ಅದನ್ನ ಅಭ್ಯಾಸ ಮಾಡಿದರೆ ಅದನ್ನ ಮತ್ತೆ ನಾವೇನೋ ಕಲಿಯಬಹುದು. ಮತ್ತೊಮ್ಮೆ ಅಭ್ಯಾಸ ಮಾಡಿದಾಗ ಹಿಂದೆ ಕಲೆತು ಮರೆತ ವಿದ್ಯೆ ಅದನ್ನ ಮರಳಿ ಪಡೆಯುವ ಸಾಧ್ಯತೆ ಇದೆ. ನಷ್ಟಾರೋಗ್ಯಂ ಸೂಪಚಾರೈ ಸುಸಾಧ್ಯಂ, ಆರೋಗ್ಯ ಇದೆ, ಭಾರೀ ಒಳ್ಳೆಯ ಆರೋಗ್ಯವಿದೆ, ಏನೋ ಒಂದು ರೋಗ ಬಂದಿದೆ ಅಂತ ಇಟ್ಟುಕೊಳ್ಳೋಣ, ಒಳ್ಳೆ ಉಪಚಾರ ಮಾಡಿದಾಗ, ಅದಕ್ಕೆ ಬೇಕಾದ ಮಾತ್ರೆಗಳನ್ನ ತೆಗೆದುಕೊಂಡಾಗ, ಒಳ್ಳೆಯ ಏನೆಲ್ಲ ಈಗ ಎಲ್ಲ ಮತ್ತೆ ಕೊರೋನಾ ಹಾವಳಿಯಲ್ಲಿ ವ್ಯಾಕ್ಸಿನೇಷನ್ ಬಂದಿದೆ, ಏನೋ ಒಂದು ಉಪಚಾರವನ್ನ ಮಾಡಿಕೊಂಡು ಆರೋಗ್ಯವನ್ನು ಕೂಡ ಮರಳಿ ಪಡೆಯಬಹುದು, ವಿದ್ಯೆಯನ್ನ ಮರಳಿ ಪಡೆಯಬಹುದು, ಅಭ್ಯಾಸದಿಂದ ದ್ರವ್ಯವನ್ನ ಅಂದರೆ ಸಂಪತ್ತನ್ನ ಮರಳಿ ಪಡೆಯಬಹುದು, ಮತ್ತೆ ಕಷ್ಟವನ್ನ ಪಟ್ಟು ಗಳಿಸಿ ಉಪಚಾರಗಳಿಂದ ಆರೋಗ್ಯವನ್ನೂ ಕೂಡ ಮರಳಿ ಪಡೆಯಲಿಕ್ಕೆ ಸಾಧ್ಯ. ಆದರೆ ನಷ್ಟ ವೇಲ ಯಾ ಗತ ಸಾ ಗತೈವ. ಎಂಥ ಮಾತು ಹೇಳ್ತಾನೆ ನೋಡಿ ಕವಿ. ಸಮಯ ಅನ್ನುವುದೇನಿದೆಯಲ್ಲ, ಟೈಮ್, ಇದು ಮಾತ್ರ ಹೋದರೆ ಮರಳಿ ಬಾರದಂತಹ ವಸ್ತು. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ ಇಂಗ್ಲಿಷಿನ ಗಾದೆ ಮಾತಿದೆಯಲ್ಲ, ಸಮಯ ಮಾತ್ರ ಅದೊಮ್ಮೆ ಹೋದದ್ದನ್ನು ನಾನು ಮರಳಿ ತೆಗೆದುಕೊಂಡು ಬರ್ತೇನೆ ಅಂತಂದ್ರೆ ಸಾಧ್ಯವೇ ಇಲ್ಲ. ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದು ಬಂದಾದ ಮೇಲೆ ಇನ್ನೊಂದು ದಿನ ಸಿಕ್ಕಿದ್ರೆ ನಾನು ಪೂರ್ಣ ಇದಕ್ಕಿಂತ ಬಹಳ ಚೆನ್ನಾಗಿ ಓದಿ ಮಾರ್ಕ್ಸ್ ಪಡೆಯಬಹುದಾಗಿತ್ತು ಅಂತ ಅಂತಾರೆ. ನಾವು ಕೂಡ ಏನೋ ಒಂದು ಇನ್ನೊಂದು ದಿನ ಸಿಕ್ಕಿದ್ರೆ ಈ ಕೆಲಸ ಇನ್ನೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೆ ಅಂತ ಅಂತೇವೆ. ಆದರೆ ಹೋದ ಸಮಯವನ್ನ ಮರಳಿ ಪಡೆದುಕೊಂಡು ಬಂದು ಅದನ್ನ ಮಾಡಲಿಕ್ಕೆ ಸಾಧ್ಯವಾ? ವಿಚಾರ ಮಾಡಿ. ಇಲ್ಲ. ಮೊದಲ ಸಮಯ ನಾವೆಷ್ಟೋ ಹಾಳು ಮಾಡಿ ಕಳೆದಿರ್ತೇವೆ, ಅದಾದ ಮೇಲೆ ನಮಗೆ ಪಶ್ಚಾತ್ತಾಪವಾಗ್ತದೆ. ಆ ಕೆಲಸವಾಗಿ ಅದು ಸರಿಯಾಗದೆ ಇದ್ದ ಮೇಲೆ ಪಶ್ಚಾತ್ತಾಪವನ್ನು ಪಡ್ತೇವೆ. ಆದರೆ ಉಪಯೋಗ ಏನು? ಇದ್ದಾಗ ಸಮಯವನ್ನ ವ್ಯರ್ಥ ನಾವೇ ಮಾಡಿದ್ದಲ್ವಾ? ಒಂದು ಕ್ಷಣ ವ್ಯರ್ಥ ಮಾಡದೇನೆ ಪ್ರತಿಯೊಂದು ಆ ಸಮಯದ ಸೆಕೆಂಡನ್ನ ಚೆನ್ನಾಗಿ ಬಳಸಿಕೊಂಡಂಥವರು ಬಹಳಷ್ಟು ಮೇಲೆ ಬರಲಿಕ್ಕೆ ಸಾಧ್ಯವಿದೆ. ಎಲ್ಲರಿಗೂ ದೇವರು 24 ಗಂಟೆಗಳನ್ನೇ ಕೊಟ್ಟದ್ದಲ್ಲ. ಯಾರು ಬಹಳ ಮೇಲೆ ಬೆಳೆದಿದ್ದಾರೆ ಅವರಿಗೇನಾದರೂ ದೇವರು 25-26 ಗಂಟೆಗಳನ್ನ ಕೊಟ್ಟಿದ್ನಾ? ಇಲ್ಲ. ಎಲ್ಲರೂ ಇದ್ದ ಸಮಯದಲ್ಲಿಯೇ ತಮ್ಮ ಸಾಧನೆಯನ್ನ ಮಾಡಿಕೊಂಡದ್ದು. ಇಷ್ಟೇ. ಆ ಸಮಯವನ್ನ ವ್ಯರ್ಥ ಮಾಡುವುದರಲ್ಲಿ ನಮಗೆ ಅವರಿಗೆ ವ್ಯತ್ಯಾಸ ಇದೆ. 1-2 ಗಂಟೆ ನಾವು ಸಮಯವನ್ನ ಉಪಯೋಗಿಸಿಕೊಳ್ತೇವೆ, ಉಳಿದೆಲ್ಲವನ್ನ ವ್ಯರ್ಥ ಮಾಡ್ತೇವೆ. 1-2 ಗಂಟೆ ಏನೋ ವಿಶ್ರಾಮವನ್ನ ಪಡೀತಾರೆ ದೇಹದ ಆಯಾಸದ ನಿವಾರಣೆಗಾಗಿ, ಉಳಿದೆಲ್ಲವನ್ನ ಒಳ್ಳೆಯದಕ್ಕೆ ಬಳಸಿಕೊಳ್ತಾರೆ. ಇಷ್ಟೇ ನಮಗೆ ಅವರಿಗೆ ಇರುವ ವ್ಯತ್ಯಾಸ. ಸಮಯ ಏನಿದೆಯಲ್ಲ, ಇದು ಯಾರೂ ಕೂಡ ನನ್ನಲ್ಲಿ ಶ್ರೀಮಂತಿಕೆ ಇದೆ ಅಂತ ಹೇಳಿ ನಾನು ಸಮಯವನ್ನು ಕೊಂಡುಕೊಳ್ತೇನೆ ಅಂತ ಹೇಳುವಂಥವರಿದ್ದಾರಾ? ಯಾರಾದರೂ ಸಾಧ್ಯವಾ? ಶ್ರೀಮಂತಿಕೆಯಿಂದ, ಗುಣವಂತಿಕೆಯಿಂದ, ಸಿರಿವಂತಿಕೆಯಿಂದ, ಯಾವ ಗುಣದಿಂದಲೂ ಕೂಡ ನಾನು ಹೋದ ಸಮಯವನ್ನ ಮರಳಿ ಪಡೀತೇನೆ ಅಂತನ್ನುವುದು
ಸಾಧ್ಯವಿಲ್ಲದ ಮಾತು. ಅದರಲ್ಲಿಯೂ ಆಯುಷ್ಯವೆಲ್ಲ ಕಳೆದು ಹೋಗಿಬಿಡುತ್ತದೆ ಕೆಲವೊಂದು ಸಲ. ಇರುವುದೇ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆಯುಷ್ಯ ಎಲ್ಲರಿಗೂ ಇರ್ತಾ ಇದೆ. ನಮ್ಮ ಹಿರಿಯರು 3-4 ತಲೆಮಾರುಗಳ ಹಿಂದೆ ಹೋದರೆ ಎಲ್ಲರೂ ಶತಾಯುಷಿಗಳಾಗಿ ದೀರ್ಘಕಾಲದವರೆಗೆ ದೃಢವಾದ ಆರೋಗ್ಯದಿಂದ ಇರ್ತಿದ್ರು. ನಮಗೆ ಆರೋಗ್ಯವೂ ಅಷ್ಟು ದೃಢ ಇಲ್ಲ, ಆಯುಷ್ಯವೂ ಅಷ್ಟು ದೀರ್ಘ ಇಲ್ಲ. ಸಣ್ಣ ಆಯುಷ್ಯ, ಅದರಲ್ಲಿ ರೋಗಗಳು, ಅಷ್ಟರಲ್ಲಿ ಸಾಧನೆ ಮಾಡಿಕೊಳ್ಳುವಂತಹ ಒಂದು ನಮಗೆ ಸಂದರ್ಭ ಇದೆ. ಅದರಲ್ಲಿಯೂ ಸಮಯ ವ್ಯರ್ಥ ಮಾಡ್ತಾ ಹೊರಟ್ರೆ ಆಯುಷ್ಯ ಮುಗಿದ ಸಂದರ್ಭದಲ್ಲಿ ಏನಾದರೂ ನಾವು ನೆವ ಹೇಳಲಿಕ್ಕೆ ಸಾಧ್ಯವ? ಯಮನ ದೂತರು ನಮ್ಮ ಬಾಗಿಲ ಮುಂದೆ ಬಂದು ನಿಂತಾಗ, ಇಲ್ಲ ನಾನೊಂದು 2 ದಿನ ಬಿಟ್ಟು ಬರ್ತೇನೆ ಅಂತೇನಾದರೂ ಆಯುಷ್ಯವನ್ನ ಎಕ್ಸ್ಟೆಂಡ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾ ಹೇಳಿ? ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ, ಮತ್ತೊಬ್ಬ ಮಗನ ಉಪನಯನ ನಾಳೆ, ಅತ್ತಿಯಾಗಿದೆ ಬದುಕು ಸಾಯಲಾರೆನು ಎನಲು, ಮೃತ್ಯು ಹೆಡ ತಲೆಯಲ್ಲಿ ನಗುತಿಪ್ಪುದರಿಯೇ. ಇಲ್ಲ, ನಂದಿವತ್ತು ನನ್ನ ಮಗನ ಹುಟ್ಟಿದಬ್ಬ, ದೊಡ್ಡ ಹಬ್ಬ ಇದೆ ನಮ್ಮ ಮನೆಯಲ್ಲಿ, ನಾಳೆ ಮದುವೆ ಇದೆ, 1-2 ದಿನ ನಾನು ಬಿಟ್ಟು ಬರ್ತೇನೆ ಅಂತೇನಾದರೂ ಆಯುಷ್ಯದಲ್ಲಿ ಎಕ್ಸ್ಟೆನ್ಷನ್ ಮಾಡಿದ್ದನ್ನು ನೋಡಿದ್ದೇವಾ? ಮೃತ್ಯು ಇದು ನಮ್ಮ ತಲೆಯ ಮೇಲೆ ಯಾವಾಗಲೂ ಕೂತಿರುತ್ತದೆ. ಯಾವಾಗ ತನ್ನ ಹೊಡೆತವನ್ನು ಹಾಕ್ತದೆ ಅನ್ನೋದು ಗೊತ್ತಾಗೋದಿಲ್ಲ ಅಷ್ಟೇ. ಹೀಗಾಗಿ ಯಾವ ಒಂದು ಕ್ಷಣವನ್ನು ವ್ಯರ್ಥ ಮಾಡದೇನೆ ಪರಿಪೂರ್ಣ ಸಮಯದ ಒಳ್ಳೆಯ ಸದುಪಯೋಗವನ್ನ ಮಾಡಿಕೊಳ್ಳುವಂತಹ ಯಾವ ಮನುಷ್ಯನಿದ್ದಾನೋ ಅವನು ನಿಜವಾಗಿ ಸಾಧನೆಯಲ್ಲಿ ಅತ್ಯುತ್ತಮ ಮಟ್ಟವನ್ನ ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಸಮಯದ ಒಂದು ಭಾಗವನ್ನ, ಒಂದು ಕ್ಷಣವನ್ನ ವ್ಯರ್ಥ ಮಾಡಿದ ವ್ಯಕ್ತಿಯೂ ಕೂಡ ಅದನ್ನ ಮರಳಿ ಪಡೀತೇನೆ ಅಂದ್ರೆ ಸಾಧ್ಯವಿಲ್ಲ. ಅದು ಹೋದದ್ದು ಹೋಯಿತು ಅಂತೆ ಅರ್ಥ. ಆದ್ದರಿಂದ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಕ್ಷಣವನ್ನೂ ಬಿಡದೇನೆ, ಕ್ಷಣತ್ಯಾಗೇ ಕುತೋ ವಿದ್ಯಾ, ಅದರಲ್ಲಿ ವಿದ್ಯಾರ್ಥಿಗಳಂತೂ ಕೂಡ ವಿದ್ಯೆಯನ್ನು ಗಳಿಸುವಂತಹ ಒಂದು ಔತ್ಸುಕತೆ ಅವರಲ್ಲಿ ಎಷ್ಟಿರಬೇಕು ಅಂತಂದ್ರೆ, ಒಂದು ಕ್ಷಣ ತ್ಯಾಗ ಮಾಡದೇನೆ ವಿದ್ಯೆಯನ್ನು ಗಳಿಸಬೇಕು. ಎಷ್ಟಾಗ್ತದೋ ಅಷ್ಟು ಕಲಿಬೇಕು, ಎಷ್ಟಾಗ್ತದೋ ಅಷ್ಟು ನಾವು ಗುರುಗಳಿಂದ ಕೇಳಿ ತಿಳಿಯುವಂತಹ ಭಾರೀ ಉತ್ಕಟವಾದ ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ಆಗ ನಾವು ನಿಜವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ. ಹಾಗಾಗಿ ಯಾವ ಒಂದು ಕ್ಷಣವನ್ನು ಜೀವನದಲ್ಲಿ ವ್ಯರ್ಥ ಮಾಡಬೇಡಿ. ಬಹಳ ವಿಚಾರ ಮಾಡಿಕೊಂಡು ಪ್ರತಿಯೊಂದು ಸಮಯ, ದಿನ, ಪ್ರತಿಯೊಂದು ನಿಮಿಷ ನಾವು ಸಾರ್ಥಕ ಮಾಡಿಕೊಂಡಾಗ ಆ ಮೃತ್ಯು ಮುಂದೆ ಬಂದು ನಿಂತಾಗ ಆನಂದದಿಂದ ನಾನೊಂದು ಸಾಧನೆ ಮಾಡಿ ಹೊರಟಿದ್ದೇನೆ ಅನ್ನುವಂತಹ ಆ ಕೃತಕೃತ್ಯತೆಯ ಭಾವನೆ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ. ಅದನ್ನ ಗಳಿಸಲಿಕ್ಕೆ ಎಲ್ಲರೂ ಪ್ರಯತ್ನಿಸೋಣ. ಸಮಯವನ್ನ ವ್ಯರ್ಥ ಮಾಡುವುದು ಬೇಡ. ಇದ್ದ ಸಮಯವನ್ನೆಲ್ಲವನ್ನ ಒಳ್ಳೆಯದಕ್ಕೆ ಉಪಯೋಗಿಸೋಣ ಅಂತ ಹೇಳ್ತಾ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Good morning, friends. The Subhashita which I recited earlier gives a beautiful message. Nashtam dravyam labhyate kashtasadhyam. When we lose money, say some thieves stole it, say we carelessly left it somewhere, anyhow we lost some money. But the same amount of money can be gained again. It is possible. If we put our efforts, we can gain back that amount. That's possible. Nashta vidya labhyate abhyasa yukta. In childhood, we learned some skill. Now we have forgotten it. But if we put efforts, if we study it again, then again we can get back that talent. Again we can get back that concept. That is also possible. If the knowledge is lost, then we can regain it by either going to the teacher or by self-study. Somehow we can gain it again. Nashta arogyam supacharai susadhyam. If the health is lost, then there are many vaccinations are there, tablets are there, medication is there. Anyhow we can regain our health. That's also possible.
health can be regained, knowledge can be regained, the money can be regained, but nashta vela ya gata sa gataiva, which means if the time is lost, if even a fraction of second is lost, then with nothing can you replace that. You cannot regain it. That is the most important richness that we have got. No richness can gain back the time. You cannot say, God, give me a second and I can give you this much. No, it's not possible. Time once lost is lost forever. This is a great message that this Subhashita is giving. We all know that there are great men who have achieved big feats in their lives. Did they get 25 hours of time in a day? No. 24 hours of time is common to everyone. Even a beggar has the same, even a king has got the same. But how we utilize it, there lies the difference. The great men do not waste even a fraction of second of the time. They utilize it so meaningfully that they achieve great things, whereas we waste the whole day, the whole year, sometimes the whole life, and we gain nothing. So, time has been given to everyone, but how we utilize it is important. And the time cannot be brought back by any richness, that we should remember. As it said, time and tide waits for none. We hear many students saying that if we had we got one more day time to read or to study this subject, we would have excelled in this. We also usually say that had we got one day extra time, we would have done this more perfectly. But that is not possible. That is simply not possible. Once the time is gone, it cannot come back. We first waste the time. After the results we regret. We say that had we got that, had we got this, then this would have happened. No, that's not possible. Had is the past tense. The past is past. It can never be the present. Once it's gone, it's gone. So, the thing that we have to keep in mind always is the time that we are wasting now will not come back to us. And so, even a second, a minute should not be wasted. It should be utilized fully and meaningfully. Then only we will achieve something great in our lives. So with this, let me say that time is the biggest wealth that God has given us for free, in fact. We never know at what time the death has made the way to come to us. We never know. But we are certain that the death will not wait. If we say that we will come tomorrow since some festival is going on or some function is going on at our home, that's not possible. Once the time is wasted, it's gone. So, always utilize the time properly, and that will help us in giving some great results. With one more Subhashita, I'll be coming to you tomorrow. Till then, please share this with maximum of your friends. Thank you. Shri Krishna Arpanamastu. Jai Shri Ram.